ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಅದೇ ಸ್ಪೋರ್ಟ್ನಲ್ಲಿದ್ದಂತಹ ಕೈ ಕಾರ್ಯಕರ್ತ ಕೂಡ ಸಾವನ್ನಪ್ಪಿದ್ದು ಇವತ್ತು ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ. ಹರಿಶ್ಚಂದ್ರ ಘಾಟ್ನ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ರಾಜಶೇಖರ್ನ ಅಂತಿಮ ವಿಧಿವಿಧಾನಗಳನ್ನು ಸಹೋದರ ನೆರವೇರಿಸಿದ್ದಾರೆ. ವಿದ್ಯುತ್ ಚಿತಾಗಾರ ಬಳಿ ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿತ್ತು. ಅಂತ್ಯಕ್ರಿಯೆಯಲ್ಲಿ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ರು. ರಾಜಶೇಖರ್ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಸಂದರ್ಭದಲ್ಲಿ ಭರತ್ ರೆಡ್ಡಿ, ರಾಜಶೇಖರ್ ಮೃತ ದೇಹವನ್ನು ಹೊತ್ತು ಸಾಕ್ತಾ ಇದ್ದಂತಹ ಒಂದು ಇದಕ್ಕೆ ಹೆಗಲನ್ನ ಕೊಟ್ಟರು. ಇಡೀ ಗಲಾಟೆಯಲ್ಲಿ ಓರ್ವ ಕಾರ್ಯಕರ್ತನನ್ನ ಕಳ್ಕೊಂಡಂತಹ ವಿಚಾರವಾಗಿ ಬೇಸರ. ಈ ಬೇಸರದ ಮಾತುಗಳನ್ನು ನಾನು ನಂತರ ಆಡ್ತೀನಿ ಅಂತ ಹೇಳಿ ಇಡೀ ಅಂತ್ಯಕ್ರಿಯೆಯ ಪ್ರಕ್ರಿಯೆಯನ್ನ ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಮಾಡಿದ್ರು. ಆದರೆ ಒಬ್ಬ ಸದಸ್ಯನನ್ನ ಕಳ್ಕೊಂಡಂತಹ ನೋವು ಇವರಿಗಿಂತ ಹೆಚ್ಚಾಗಿ ಅವರ ಮನೆಯ ಸದಸ್ಯರಿಗಿರುತ್ತೆ. ಅವರುಗಳಿಗೆ ಅವರ ಅನಿವಾರ್ಯತೆ ಎಷ್ಟಿತ್ತು ಏನು. ಈ ರೀತಿ ಕಾರ್ಯಕರ್ತನನ್ನ ಕಳ್ಕೊಂಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ನೋವು, ಇನ್ನೊಂದು ಕಡೆಯಲ್ಲಿ ಅವರ ಕುಟುಂಬಸ್ಥರ ಕೊರಗು.